ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ಏಭಿರ್ವಾಚನೇ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಿಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ತತ್ವಾಧಿಕ, ತತ್ವಮಯಿ ಅನ್ನುವಂಥ ನಾಮಗಳನ್ನು ಹೇಳಿ ನಿಲ್ಲಿಸಿದ್ದುಂಟು. ಈ ತತ್ವಾಧಿಕ ಅನ್ನುವಾಗ 24 ತತ್ವಗಳು, ಆ ತತ್ವಗಳು ಅಂತಂದಾಗ ಅದೆಲ್ಲ ಒಂದು ವಸ್ತುಗಳು ಅಂತ ತಗೊಂಡಾಗ ಈ ತತ್ವಗಳೆಲ್ಲವೂ ಕೂಡ ದೇವಿಯಿಂದ ಬಂದಿದೆ ಅನ್ನೋದನ್ನು ನಾವು ಹೇಳಿದ್ವಿ. ಹಾಗಾಗಿ ತತ್ವಾಧಿಕ ಅಂದಾಗ ಜಗನ್ಮಾತೆ ಆ ತತ್ವಗಳಿಗೆಲ್ಲದಕ್ಕಿಂತಲೂ ಕೂಡ ಅಧಿಕಳು, ಉಚ್ಚರಾಯ ಸ್ಥಿತಿಯಲ್ಲಿದ್ದಾಳೆ, ಅದಕ್ಕಿಂತ ಮೀರಿದಾಳೆ ಅನ್ನುವಂಥ ಒಂದು ವಿಚಾರವನ್ನು ನಾವು ಹೇಳಿದ್ವಿ. ಹಾಗೆ ಈ ತತ್ವಗಳೆಲ್ಲವೂ ಕೂಡ ನಶಿಸುವಂತಹ ಒಂದು ಲಕ್ಷಣವನ್ನು ಹೊಂದಿದೆ. ಯಾವಾಗ ಈ ತತ್ವಗಳಿಗಿಂತ ಮೀರಿದವಳು ಅಂದರೆ ಯಾವಾಗಲೂ ಕೂಡ ಶಾಶ್ವತವಾಗಿ ಇರ್ತಕ್ಕಂಥವಳು ಅನ್ನೋದನ್ನು ನಾವು ಹೇಳಿ, ಆದರೂ ಕೂಡ ಈ ತತ್ವಗಳನ್ನು ಅವಳು ಸೃಷ್ಟಿ ಮಾಡಿದ್ದಾಳೆ, ಆ ತತ್ವಗಳಲ್ಲಿ ಕೂಡ ಅವಳು ವ್ಯಾಪಿಸಿದಾಳೆ ಅನ್ನೋ ಮಾತನ್ನು ಹೇಳ್ತಾ ತತ್ವಮಯಿ ಅಂತ ಹೇಳಿ ನಿಲ್ಲಿಸಿದ್ವಿ. ಇವತ್ತಿನ ನಾಮ ತತ್ವಮರ್ಥ ಸ್ವರೂಪಿಣಿ. ನೋಡಿ, ತತ್ವಗಳಿಗಿಂತ ಅಧಿಕಳು ಅವಳೇ ಅನ್ನೋ ಮಾತನ್ನು ನಾವು ಹೇಳಿದಾಗ ತತ್ವಗಳಲ್ಲೂ ಕೂಡ ಅವಳೇ ವ್ಯಾಪಿಸಿದ್ದಾಳೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತೆ ಈ ತಾಯಿ ನಮಗೆ ಬೇಕು ಅನ್ನುವಾಗ ನಾವು ಏನು ಮಾಡಬೇಕು ಅನ್ನೋ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊತಾ ಹೋಗೋಣ. ಏನು ಮಾಡಬೇಕು ಅಂದರೆ ತತ್ವಂ ಅನ್ನೋದನ್ನು ನಾವು ಹಿಡ್ಕೋಬೇಕು ಮೊದಲು. ಯಾಕಂದರೆ ಯಾವುದರಲ್ಲಿ ಅವಳು ಇದ್ದಾಳೆ ಅದನ್ನು ನೋಡಿಕೊಂಡು ಹಿಡ್ಕೊಂಡಾಗ ನಮಗೆ ಅವಳನ್ನ ಪಡೆಯೋದಕ್ಕೆ ಸುಲಭ ಆಗುತ್ತೆ. ಯಾವ ವಸ್ತು ನಮಗೆ ಬೇಕೋ ನಾವು ಆ ಮಾರ್ಗದಲ್ಲಿ ಹೋದಾಗ ಅಥವಾ ಆ ಒಂದು ವಿಚಾರವನ್ನು ಆಲೋಚನೆ ಮಾಡಿದಾಗ ನಮಗೆ ಆ ವಸ್ತು ಸಿಗುತ್ತೆ. ಹಾಗೆ ನಾವೀಗಾಗಲೇ ಹೇಳಿದ್ವಿ, ತತ್ವದಲ್ಲಿ ಅವಳು ಇದ್ದಾಳೆ, ವ್ಯಾಪಿಸಿದ್ದಾಳೆ, ಎಲ್ಲ ತತ್ವಗಳಲ್ಲೂ ಕೂಡ ಆಕೆ ವ್ಯಾಪಿಸಿದ್ದಾಳೆ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಹಾಗೆ ಈ ತತ್ವಗಳೆಲ್ಲ ಅವಳಿದ್ದಾಳೆ ಅನ್ನೋದಾದ್ರೆ ಮೊದಲು ಯಾವುದನ್ನು ಹಿಡ್ಕೋಬೇಕು? ತತ್ವವನ್ನು ಹಿಡ್ಕೋಬೇಕು. ಆ ತತ್ವವನ್ನು ಹಿಡ್ಕೊಂಡಾಗ ಏನಾಗತ್ತೆ, ಆ ತತ್ವದಲ್ಲಿ ಇರ್ತಕ್ಕಂತಹ ಆತ್ಮವಸ್ತುವನ್ನ ಪ್ರಯತ್ನವಾಗಿ ತೆಗೆದು, ಅಂದರೆ ಕೈಯಲ್ಲಿ ಪ್ರಾಕ್ಟಿಕಲ್ ಆಗಿ ತೆಗೆಯುವಂಥದ್ದಲ್ಲ, ಇದು ನಾವು ಅಭ್ಯಾಸ ಮಾಡಿ ಸಾಧನೆಗಳನ್ನು ಮಾಡಿದಾಗ ಮಾತ್ರ ಸಾಧ್ಯ. ಹಾಗಾಗಿ ಹೋಗ್ತಕ್ಕಂಥ ಮಾರ್ಗವನ್ನು ಹೇಳ್ತಾ ಇದ್ದಾರೆ. ತತ್ವ ಅನ್ನೋದನ್ನು ಹಿಡ್ಕೊಂಡು ಆ ತತ್ವದಲ್ಲಿ ಇರ್ತಕ್ಕಂತಹ ಆತ್ಮವಸ್ತು ಏನಿದೆ ಅದನ್ನು ತೆಗೆದಾಗ ಉಳಿಯೋದೇನೋ ಆ ಅನಾತ್ಮ ತತ್ವ ಅನ್ನೋದು ಉಳಿಯುತ್ತೆ. ಆತ್ಮ ಇಲ್ಲದೆ ಇರ್ತಕ್ಕಂಥದ್ದು ಅನಾತ್ಮ ಆಗುತ್ತೆ. ಅದನ್ನು ಬಿಟ್ಟಾಗ ಆಗ ಆತ್ಮತತ್ವ ಅನ್ನೋದು ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಈ ವಿಚಾರವನ್ನು ತಿಳಿಯೋದಕ್ಕೆ ಶಕ್ತನಾಗಿದ್ರೆ ಮೊದಲು ಇದನ್ನ ಉಪಾಧಿಗಳಲ್ಲಿ ನಾವು ನೋಡ್ಬೇಕು. ಇಡೀ ನಮ್ಮ ಸುತ್ತ ಇರತಕ್ಕಂಥ ಉಪಾಧಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವಳು ಯಾರು? ಆ ಜಗನ್ಮಾತೆ. ಆ ಉಪಾಧಿಗಳಲ್ಲಿ ಜಗನ್ಮಾತೆ ಹೇಗಿದ್ದಾಳೆ ಅಂದ್ರೆ ಚೈತನ್ಯ ರೂಪದಲ್ಲಿ ಅವಳು ಇದ್ದಾಳೆ. ನಮ್ಮ ಸುತ್ತ ನಮ್ಮನ್ನ ಸೇರಿಸಿ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿ ಒಂದನ್ನು ಕೂಡ ಜಗನ್ಮಾತೆ ಸೃಷ್ಟಿ ಮಾಡಿದಾಳೆ. ಆ ಸೃಷ್ಟಿ ಮಾಡಿರ್ತಕ್ಕಂಥದ್ದೆಲ್ಲವೂ ಉಪಾಧಿಗಳು. ಆ ಉಪಾಧಿಗಳೆಲ್ಲ ಅವಳು ಹೇಗಿದ್ದಾಳೆ ಅಂತಂದ್ರೆ ಇದು ಚೈತನ್ಯ ರೂಪದಲ್ಲಿ ಇದ್ದಾಳೆ. ಈಗ ಚೈತನ್ಯ ರೂಪದಲ್ಲಿ, ಈಗ ಉದಾಹರಣೆಗೆ ಒಂದು ಶರೀರ ಅಂತ ತಗೊಂಡಾಗ ಈ ಶರೀರದಲ್ಲಿ ಅವಳು ಚೈತನ್ಯ ರೂಪದಲ್ಲಿ ಇದ್ದಾಳೆ ಅಂದ್ರೆ ಯಾವ ರೂಪದಲ್ಲಿ ಅಂತ ನಾವು ಅನ್ಕೋತೀವಿ. ಈಗ ನಮ್ಮನ್ನ ನಾವು ನಾನು ಅಂತ ಹೇಳ್ತೀವಿ. ಯಾವಾಗ ನಾನು ಅಂತ ನನಗೆ ನಾನು ಹೇಳ್ಕೋತೀನೋ, ಇನ್ನೊಬ್ಬರು ನನ್ನನ್ನ ಉದ್ದೇಶ ಮಾಡುವಾಗ ಅವರು ನಾನು ಅಂತ ಹೇಳಲ್ಲ, ಅವರೇನು ಮಾಡ್ತಾರೆ ನೀನು ಅಂತ ಹೇಳ್ತಾರೆ. ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹೇಳ್ಕೊಡುವಾಗ ನಾನು ಅಂತ ಹೇಳ್ತೀನಿ. ಇನ್ನೊಬ್ಬರು ಈ ದೇಹಕ್ಕಿಂತ ಇನ್ನೊಂದು ದೇಹ ನಮ್ಮನ್ನ ಹೇಳಬೇಕು, ಉದ್ದೇಶಿಸಬೇಕು ಅಂದ್ರೆ ನೀನು ಅಂತ ಹೇಳ್ತೆ. ಇಲ್ಲಿ ನೀನು ಅಂತ ಅಂದಾಗ ಸಂಸ್ಕೃತದಲ್ಲಿ ಅದಕ್ಕೆ ಏನ್ ಕರೀತಾರೆ ಅಂದ್ರೆ ತ್ವಂ ಅಂತ ಕರೀತಾರೆ. ಈ ತತ್ವಗಳಿಗೆ ಅಧಿಕವಾಗಿರ್ತಕ್ಕಂಥದ್ದನ್ನ ಏನಂತಾರೆ ಅಂದ್ರೆ ತತ್ ಅಂತ ಕರೀತಾರೆ. ನಾವೀಗಾಗಲೇ ಹೇಳಿದ್ವಿ, ಈ ತತ್ವಗಳಿಗೆಲ್ಲ ಅಧಿಕವಾಗಿರ್ತಕ್ಕಂಥದ್ದನ್ನ ತತ್ ಅಂತ ಕರೀತಾರೆ. ಹಾಗಾಗಿ ತತ್ ಅನ್ನೋದು ಎಲ್ಲದಕ್ಕಿಂತ ಕೂಡ ಅದು ಅಧಿಕವಾಗಿರೋದು. ಅದು ಅದರಲ್ಲೂ ಕೂಡ ಎಲ್ಲದರಲ್ಲೂ ಯಾವ ರೂಪದಲ್ಲಿದೆ? ಅದು ತ್ವಮ್ಮಾಗಿ ರೂಪಿಸಿದೆ, ತ್ವಮ್ಮಾಗಿ ವ್ಯಾಪಿಸಿದೆ. ಅಂದ್ರೆ ಈ ಎಲ್ಲ ತತ್ವಗಳಿಗಿಂತನೂ ಅಧಿಕವಾಗಿರ್ತಕ್ಕಂಥದ್ದನ್ನ ತತ್ ಅಂತ ಕರೆದು ಯಾವ ರೂಪದಲ್ಲಿ ಅದು ಎಲ್ಲತ್ರಲ್ಲೂ ವ್ಯಾಪಿಸಿದೆ ಅನ್ನೋದಾದ್ರೆ ತ್ವಂ ಅನ್ನೋ ರೂಪದಲ್ಲಿ ಅದು ವ್ಯಾಪಿಸಿದೆ. ಹಾಗಾಗಿ ನಮಗೆ ಈ ತತ್ ಮತ್ತೆ ತ್ವಂ ಇದೆರಡನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ನಮಗೆ ಆ ತಾಯಿಯ ಒಂದು ಅರಿವು ಉಂಟಾಗತ್ತೆ ಅನ್ನೋ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ತಾಯಿ ತತ್ವಮರ್ಥ ಸ್ವರೂಪಿಣಿ. ನೋಡಿ ಎಷ್ಟು ಚೆನ್ನಾಗಿದೆ ಆ ಒಂದು ನಾಮದ ಒಂದು ವಿಶೇಷತೆ. ಹಾಗಾಗಿ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಬಾನಿನಲ್ಲಿ ಇರ್ತಕ್ಕಂತಹ ಸೂರ್ಯ, ಬಾನಿನಲ್ಲಿರ್ತಕ್ಕಂತಹ ಸೂರ್ಯನ ಬಿಂಬ ನೀರಿನ ಮೇಲೆ ಬಿದ್ದಿದೆ. ನಾವು ನೋಡಿದಾಗ ಆ ಸೂರ್ಯನ ಬಿಂಬ ಅಲ್ಲಿ ಬಿದ್ದಾಗ ಸೂರ್ಯನೇ ಅಂತ ನಮಗೆ ಕಾಣಿಸ್ತಿರುತ್ತೆ. ಆದ್ರೆ ಇಲ್ಲಿ ಇರ್ತಕ್ಕಂತಹ ಸೂರ್ಯ ಆ ಸೂರ್ಯ ಎರಡು ಒಂದೇ ಅನ್ನೋದಾದ್ರೆ, ಯಾಕಂದ್ರೆ ಈ ನೀರನ್ನ ತೆಗೆದಾಗ ಆ ಸೂರ್ಯ ಇಲ್ಲ, ಆದರೆ ಇಲ್ಲಿ ಆ ಸೂರ್ಯ ಮತ್ತೆ ಆ ನೀರಿನಲ್ಲಿರ್ತಕ್ಕಂಥ ಸೂರ್ಯ ಬೇರೆ ಬೇರೆ ಆಗಿದ್ರೂ ಕೂಡ ತ್ವಂ ಅನ್ನುವಂತಹ ಸೂರ್ಯ, ತತ್ ಅನ್ನುವಂತಹ ಸೂರ್ಯದ ಒಂದು ಸೂರ್ಯ ಎರಡೂ ಒಂದೇ ಅಂತ ತಿಳಿದಾಗ, ಅಲ್ಲಿರ್ತಕ್ಕಂಥ ಸೂರ್ಯ ಇಲ್ಲಿರ್ತಕ್ಕಂಥ ಸೂರ್ಯ ಒಂದೇ ಅಂತ ತಿಳಿದಾಗ ನಮಗೆ ಆ ಒಂದು ತಾದಾಪ್ಯ ಭಾವನೆ ಉಂಟಾಗತ್ತೆ. ಹಾಗಾಗಿ ಇಂತಹ ಒಂದು ಭೇದಗಳು ಅಲ್ಲಿರ್ತಕ್ಕಂಥದ್ದು ಅವನ ಜಗನ್ಮಾತೆ ನಮ್ಮಲ್ಲಿರ್ತಕ್ಕಂಥವಳು ಅವಳೇ ಅಂತ ಎಲ್ಲವೂ ಒಂದೇ ಅನ್ನೋದನ್ನ ನಾವು ಯಾವಾಗ ರಿಯಲೈಸ್ ಮಾಡ್ಕೋತೀವಿ, ಅರ್ಥ ಮಾಡ್ಕೋತೀವಿ, ಆಗ ನಮ್ಮಲ್ಲಿರ್ತಕ್ಕಂತಹ ಆ ಒಂದು ತಾದಾಪ್ಯತೆ ಉಂಟಾಗಿ ನಮಗೆ ರಿಯಲೈಸ್ ಆಗ್ಬಿಡುತ್ತೆ. ಹಾಗಾಗಿ ಅವಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ತತ್ವಮರ್ಥ ಸ್ವರೂಪಿಣಿ. ಮುಂದಿನ ನಾಮ ಸಾಮಗಾನ ಪ್ರಿಯ. ನೋಡಿ, ನಾದ ಅಂತಕ್ಕಂಥದ್ದು ಉಂಟಾಗಬೇಕು ಅಂತಂದ್ರೆ ಶಬ್ದ ಬೇಕು. ಬರೀ ತುಟಿ ಅಲ್ಲಾಡ್ಸಿದ್ರೆ ಅಥವಾ ಯಾವುದೇ ಒಂದು ಶಬ್ದ ಉಂಟಾಗ್ಲಿಲ್ಲ ಅಂತಂದ್ರೆ ನಾದ ಇರೋದಿಲ್ಲ. ಹಾಗಾಗಿ ನಾದ ಬೇಕು ಅಂತಂತಂದ್ರೆ ಶಬ್ದ ಬೇಕು. ಆ ಶಬ್ದ ನಾದ ಆಗಬೇಕು ಅನ್ನೋದಾದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಲಯ, ತಾಳ ಇತ್ಯಾದಿಗಳು ಒಂದು ಪದ್ಧತಿಯಲ್ಲಿ ಇರಬೇಕು. ಸುಮ್ಮನೆ ಯಾವುದೋ ಒಂದು ಕರ್ಕಶವಾಗಿರ್ತಕ್ಕಂಥ ಒಂದು ಈ ಖಾಲಿ ಡಬ್ಬವನ್ನು ಡಬ ಡಬ ಅಂತ ಬಡ್ದಾಗ ಅದಕ್ಕೆ ಯಾವ ಲಯಾನೂ ಇಲ್ಲ, ಯಾವುದೇ ವಿಧವಾಗಿರ್ತಕ್ಕಂಥದ್ದಿಲ್ಲ, ಅದು ಕರ್ಕಶವಾಗಿರುತ್ತೆ, ಅದು ನಾದ ಅನ್ನಿಸ್ಕೊಳ್ಳೋದಿಲ್ಲ. ಅದೇ ಒಂದು ಲಯ, ಒಂದು ಸ್ಥಿತಿಬದ್ಧವಾಗಿ ಅಂದ್ರೆ ಸರಿಯಾದ ಪದ್ಧತಿನಲ್ಲಿ ಆ ಒಂದು ಇದನ್ನ ನುಡಿಸಿದಾಗ ಅಥವಾ ನಾವು ಹೇಳಿದಾಗ ಅದೇನಾಗತ್ತೆ, ಅದು ನಾದ ಅನ್ನೋದು ಉಂಟಾಗತ್ತೆ. ಹಾಗೆ
ಶಬ್ದದಲ್ಲಿ ನಾದ ಬರುವಂತೆ ಆಗ್ಬೇಕಾದ್ರೆ, ಶಬ್ದದಲ್ಲಿ ನಾದ ಬರಬೇಕು ಅನ್ನೋದಾದ್ರೆ ಅದನ್ನ ಹಾಡು ಅಂತಾರೆ. ಹಾಡಿನಲ್ಲಿ ನಾದ ಇದೆ, ಲಯ ಇದೆ, ತಾಳ ಇದೆ, ಪದ್ಧತಿ ಪ್ರಕಾರ ಹಾಡೋದ್ರಿಂದ ಅದನ್ನ ಹಾಡು ಅಂತ ಕೇಳ್ತಾರೆ. ಆಗ ಆ ಹಾಡನ್ನ ನಾವು ಕೇಳಿದಾಗ ನಮ್ಮ ಕರ್ಣಗಳಿಗೆ ಅತ್ಯಂತ ಸಂತೋಷ ಆಗುತ್ತೆ, ಮನಸ್ಸಿಗೆ ಮುದುವನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಹಾಡು ಒಂದೇ ಅಲ್ಲದೆ ಮಂತ್ರಗಳು ಕೂಡ ಸಾಮಗಾನವೇ. ಯಾಕೆಂತಂದ್ರೆ ಪ್ರತಿ ಒಂದು ಮಂತ್ರವನ್ನು ಹೇಳುವಾಗಲೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಒಂದು ಲಯ, ಹೇಗೆ ಹಾಡಿಗೆ ಒಂದು ಲಯ ತಾಳ ಹೇಗಿದೆಯೋ ಈ ಮಂತ್ರಗಳಿಗೂ ಕೂಡ ಆ ಹೇಳ್ತಕ್ಕಂತಹ ಒಂದು ಧಾಟಿ ಇದೆ. ಆ ಧಾಟಿನಲ್ಲಿ ಹೇಳಿದಾಗಲೇ ಅದು ಸರಿಯಾಗಿರುತ್ತೆ, ಕೇಳೋದಿಕ್ಕೂ ಹಿತವಾಗಿರುತ್ತೆ, ಅದರ ಶಕ್ತಿ ಕೂಡ ಹೆಚ್ಚು. ಯಾಕಂದ್ರೆ ಮಂತ್ರಗಳಲ್ಲಿ ಶಕ್ತಿ ಇದೆ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಹಾಗಾಗಿ ಈ ಒಂದು ಧಾಟಿನಲ್ಲಿ ಸರಿಯಾಗಿ ಹೇಳಿದಾಗ ಅದು ಕೇಳಿಸ್ಕೊಳುತ್ತೆ, ಅದು ನಮಗೆ ಜ್ಞಾನ ಉಂಟಾಗತ್ತೆ ಅಂತ. ಉದಾಹರಣೆಗೆ ಈಗ ನಾವು ಮಂತ್ರಗಳನ್ನು ಹೇಳ್ತೀವಿ ಅನ್ನೋದಾದ್ರೆ ಅದು ಜಪ ಇರ್ಬೋದು, ಅದರಲ್ಲಿ ಸ್ತೋತ್ರ ಇರ್ಬೋದು ಇತ್ಯಾದಿಗಳು. ಆಮೇಲೆ ನೋಡಿ, ಸಂಗೀತ ಜ್ಞಾನ ಇಲ್ಲದೇ ಇದ್ದವರು ಕೂಡ, ಎಲ್ರಿಗೂ ಸಂಗೀತ ಬರಬೇಕು ಅಂತ ಇಲ್ಲ, ಸಂಗೀತ ಜ್ಞಾನ ಇಲ್ಲದೇ ಇದ್ದವರು ಕೂಡ ಈ ಉದಾಹರಣೆಗೆ ನಮ್ಮ ಲಲಿತಾ ಸಹಸ್ರನಾಮವನ್ನೇ ನಾವು ಹೇಳಿದಾಗ ಒಂದು ಲಯದಲ್ಲಿ ಹೇಳ್ಕೊಂಡು ಹೋಗ್ತೀವಿ. ನಮಗೆ ಇದಕ್ಕೆ ಇದ್ರ ರಾಗ ಇದು ಅಥವಾ ಇದಕ್ಕೆ ರಾಗದ ಹೆಸರು ಇದು ಅಥವಾ ಇದು ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಹೇಳ್ಕೊಂಡು ಹೋಗ್ತಾ ಇದ್ದೇವೆ. ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂತ ಹೇಳಿದಾಗ ಅದಕ್ಕೊಂದು ಲಯವಾಗಿ ಹೇಳ್ತೀವಿ. ಅದೇ ವಿಷ್ಣು ಸಹಸ್ರನಾಮ ಹೇಳಿದಾಗ ವಿಶ್ವಂ ವಿಷ್ಣರ್ವಶತ್ಕಾರೋ ಭೂತ ಭವ್ಯಭವತ್ ಪ್ರಭು ಭೂತ ಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನ. ನೋಡಿ, ಒಂದು ಲಯದಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಒಂದು ಲಯದಲ್ಲಿ ಹೇಳಿದಾಗ ಕೇಳೋದಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಅದರಲ್ಲಿ ಇರ್ತಕ್ಕಂತಹ ಅರ್ಥವನ್ನ ತಿಳ್ಕೊಂಡು ಹೇಳಿದ್ರೆ ಇನ್ನೂ ಕೂಡ ಚೆನ್ನ. ಆ ಒಂದು ಶಕ್ತಿ ಅದರಲ್ಲಿ ಉಂಟಾಗುತ್ತೆ, ಅದೇ ಒಂದು ನಾದ. ಆಮೇಲೆ ಇಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕ್ರಿಯೆ ಏನಿದೆ ಇದನ್ನ ಸಾಮಗಾನ ಅಂತ ಕರೀತಾರೆ. ಇಂತಹ ಸಾಮಗಾನದಿಂದ ನಾದರೂಪ ಬಿಂದು ರೂಪವನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ನೋಡಿ, ನಮಗೆ ತಿಳಿದಿರ್ತಕ್ಕಂಥ ರೀತಿಯಲ್ಲಿ ಅನೇಕ ಜನ ಸಂಗೀತ ಕಲಾವಿದರುಗಳು, ಅನೇಕ ಜನ ದಿಗ್ಗಜರು, ವಾಗ್ಯಕಾರರು ಸಂಗೀತವನ್ನ ಒಂದು ಲಯಬದ್ಧವಾಗಿ ಭಕ್ತಿ ಶ್ರದ್ಧೆಗಳಿಂದ ಆ ದೇವರುಗಳನ್ನ ಆರಾಧನೆ ಮಾಡಿ ಅವರ ಒಂದು ಇದನ್ನ ಮಾಡಿ ನಾದದಲ್ಲೇ ಅವ್ರನ್ನ ಸಂತೋಷಗೊಳಿಸಿ ಆ ದಿವ್ಯ ದರ್ಶನವನ್ನು ಪಡೆದಿರ್ತಕ್ಕಂಥವರು ಲಿಸ್ಟೇ ಇದೆ. ಹಾಗಾಗಿ ಇಂತಹ ಒಂದು ಭಗವಂತನಿಗೆ ಗಾನ ಸುಧಿಯಿಂದ ದರ್ಶನವನ್ನು ಪಡಿಬಹುದು ಅನ್ನೋ ಮಾತನ್ನ ಹೇಳ್ತಾರೆ. ಸಾಮಗಾನ ಅಂತಂದ್ರೆ ಜಗನ್ಮಾತೆಗೆ ತುಂಬಾ ಇಷ್ಟವಂತೆ. ಹಾಗಾಗಿ ಈ ಇದು ನೋಡಿ, ಈ ಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಕೂಡ ಅದೇ ಮಾತು ಹೇಳಿರೋದು. ಏನ್ ಹೇಳ್ತಾರೆ, ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಆ ಜಗನ್ಮಾತೆಗೆ ಸಾಮಗಾನ ಅತ್ಯಂತ ಇಷ್ಟ ಆಗಿರೋದ್ರಿಂದ ಅವಳು ಸಾಮಗಾನ ಪ್ರಿಯ. ಮುಂದಿನ ನಾಮ ಸೌಮ್ಯ. ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ. ಯಾರಾದ್ರೂ ನೋಡಿದಾಗ ಎಷ್ಟು ಸೌಮ್ಯವಾಗಿದ್ದಾರೆ, ಎಷ್ಟು ಚೆನ್ನಾಗಿ ಆ ಒಂದು ಕಳೆ ಹೇಗಿದೆ ಮುಖದಲ್ಲಿ, ಆ ತೇಜಸ್ ಏನಿದೆ ಅನ್ನೋದಲ್ಲಿ ಕಾಣಿಸ್ತಾ ಇರುತ್ತೆ. ಸೋಮ ಅಂತಂದಾಗ ಚಂದ್ರ ಅಂತ ಕರೀತೀವಿ. ಸೋಮಲತಾ ಅಂದ್ರೆ ಆ ಸೋಮಲತೆಯ ರೂಪದಲ್ಲಿ ಇರ್ತಕ್ಕಂಥವಳು. ಇಲ್ಲಿ ಸೋಮಲತಾ ಅಂತಂದ್ರೆ ಹೋಮಕ್ಕೆ ಉಪಯೋಗಿಸ್ತಕ್ಕಂತಹ ದ್ರವ್ಯಗಳು ಅಂತ ಹೇಳ್ತಾರೆ. ಇಲ್ಲಿ ಶಿವಶಕ್ತಿಯ ಮಯವಾಗಿರ್ತಕ್ಕಂತಹ ಲತಾ, ಅದೇನೆ ಸೋಮಲತಾ. ಆಮೇಲೆ ಕುಂಡಲಿನಿಯಿಂದ ಕೂಡ ಲತಾ ಅಂತ ಕರೀತಾರೆ. ಆಮೇಲೆ ಬ್ರಹ್ಮಾನಂದ ರಸ ಏನಿದೆ ಅದು ಕೂಡ ಸೌಮ್ಯ ಅಂತ ಕರೆಯೋದುಂಟು. ಮುಂದಿನ ನಾಮ ಸದಾಶಿವ ಕುಟುಂಬಿನಿ. ಇಲ್ಲಿ ಕುಟುಂಬಿನಿ ಅಂತಂದ್ರೆ ಪತ್ನಿ, ಸಹಧರ್ಮಚಾರಿಣಿ ಅಂತ ಅರ್ಥ ಆಗತ್ತೆ. ಇಲ್ಲಿ ಸದಾಶಿವನಿಗೆ ಕುಟುಂಬಿನಿ ಅಂದಾಗ ಸದಾಶಿವನ ಕುಟುಂಬಿನಿ, ಸದಾಶಿವನ ಪತ್ನಿ ಅಂತ. ಸದಾಶಿವ ಯಾರ ಅಂದ್ರೆ ಯಾವಳ ಪರವಾಗಿ ಇರುತ್ತಾನೋ ಅವಳೇ ಸದಾಶಿವ ಕುಟುಂಬಿನಿ ಅಂತ. ಮುಂದಿನ ನಾಮ ಸವ್ಯಾಪಸವ್ಯ ಮಾರ್ಗಸ್ಥ. ಬಹಳ ಇಂಟ್ರೆಸ್ಟಿಂಗ್ ನೋಡಿ, ಇದರಲ್ಲಿ ಅನೇಕ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಸವ್ಯ, ಅಪಸವ್ಯ,
ಮಾರ್ಗಸ್ಥ. ಇಲ್ಲಿ ಸವ್ಯ ಅಪಸವ್ಯ ಅಂತಕ್ಕಂಥ ಎರಡು ವಿಚಾರಗಳಿದೆ. ಸವ್ಯ ಅಂತಂದ್ರೆ ನೋಡಿ, ಇಲ್ಲಿ ಎಡ ಅಂತಂದ್ರೆ ವಾಮ, ಬಲ ಅಂತಂತಂದ್ರೆ ದಕ್ಷಿಣ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇದು ತುಂಬಾ ಸುಲಭ. ನೋಡಿ, ಎಡ ಅಂತಂದಾಗ ವಾಮ ಭಾಗ, ಆಮೇಲೆ ಬಲ ಅಂತಂದಾಗ ದಕ್ಷಿಣ ಭಾಗ. ಈಗ ತಾಯಿ ಎಡ ಬಲ ಎರಡು ಮಾರ್ಗದಲ್ಲಿ ಇದ್ದಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸಾಮಗಾನ ಅಂತಂದಾಗ ನಾವೇನು ಹೇಳಿದ್ವಿ, ಇದು ಪ್ರಾಣ ರೂಪದಲ್ಲಿ ಅಂತ ಹೇಳಿದ್ವಿ. ಅವಳು ಸಂಚರಿಸ್ತಾಳೆ ಅಂತ. ಸಾಮಗಾನ ಪ್ರಿಯ ಅಂತ ಹೇಳುವಾಗ ಅವಳು ಪ್ರಾಣ ರೂಪದಲ್ಲಿ ಅವಳು ಸಂಚರಿಸ್ತಾ ಇದ್ದಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಇಲ್ಲಿ ನಮ್ಮಲ್ಲಿ ಮುಖ್ಯ ಪ್ರಾಣ ಯಾವುದು ಅಂತಂದಾಗ ಹಂಸಹ ಅಂತ ಹೇಳಿ, ಸಹ ಅಂತ ಹೇಳಿದ್ವಿ ನಾವು. ಇಲ್ಲಿ ಶಿವ ಮತ್ತೆ ಶಕ್ತಿಯರ ಐಕ್ಯವಾಗಿರ್ತಕ್ಕಂತಹ ರೂಪನೇ ಹಂಸಹ. ಹಾಗಾಗಿ ಇದೇನಾಗತ್ತೆ, ತಿರುಗ್ತಾ ಇರುತ್ತೆ. ಉಚ್ಛ್ವಾಸ ನಿಶ್ವಾಸ ಸ್ವರೂಪದಲ್ಲಿ ಅದು ಸುತ್ತುತ್ತಾ ಇರುತ್ತೆ ನಮ್ಮ ಶರೀರದಲ್ಲಿ. ಹಾಗಾಗಿ ಅದು ಎಡಗಡೆ ಮತ್ತೆ ಬಲಗಡೆ ನಮ್ಮ ಶರೀರದಲ್ಲಿ ಅದು ಸಂಚರಿಸ್ತಾ ಇರುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇರ್ತಾಳೆ. ಹಾಗಾಗಿ ಆ ಜಗನ್ಮಾತೆ ನಮ್ಮಲ್ಲಿ ಎಡಗಡೆ ಬಲಗಡೆ ಸಂಚರಿಸ್ತಾ ಇರ್ತಾಳೆ. ಇಲ್ಲಿ ಕಠೋಪನಿಷತ್ತಲ್ಲಿ ಎರಡು ಮಾರ್ಗಗಳನ್ನು ತಿಳಿಸ್ತಾರಂತೆ. ಕಠೋಪನಿಷತ್ತಲ್ಲಿ ಇದನ್ನು ವಿವರಿಸ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಪ್ರೇಯೋ ಮಾರ್ಗ, ಇನ್ನೊಂದು ಬಂದು ಶ್ರೇಯೋ ಮಾರ್ಗ. ಇದು ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗ್ಬಿಡ್ತದೆ. ಇದೇನಪ್ಪ ಪ್ರೇಯೋ ಮಾರ್ಗ, ಶ್ರೇಯೋ ಮಾರ್ಗ ಅಂತ ಹೇಳಿ. ಪ್ರೇಯೋ ಮಾರ್ಗ ಅಂತಂದ್ರೆ ಏನು ಅಂದ್ರೆ, ನಮಗೆ ಇಷ್ಟವಾದದ್ದನ್ನ ಕೋರ್ಕೊಳ್ತಕ್ಕಂಥದ್ದು. ನಮ್ಗೆ ಇಂಥ ಕೆಲಸ ಆಗ್ಬೇಕು, ನಮ್ಗೆ ಇದಾಗ್ಬೇಕು, ನಮ್ಗೆ ಇದು ಬೇಕು ಅದು ಬೇಕು ಅನ್ನೋದನ್ನ ನಾವು ಏನ್ ಕೋರ್ಕೋತೀವೋ, ಕೋರಿ ಯಾವ್ದಾದ್ರು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂತಹ ಉಪಾಸನೆ, ಮಾಡ್ತಕ್ಕಂತಹ ಪೂಜೆ, ಅರ್ಚನೆ, ಹೋಮ, ಹವನ, ಯಜ್ಞ, ಹವನ ಇತ್ಯಾದಿಗಳು ಇವೆಲ್ಲವೂ ಕೂಡ ಪ್ರೇಯೋ ಮಾರ್ಗ. ಆಮೇಲೆ ಇನ್ನೊಂದು ಶ್ರೇಯೋ ಮಾರ್ಗ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂತಹ ಒಂದು ಸುಖವನ್ನ ಕೇಳ್ತಕ್ಕಂಥದ್ದು. ಈಗ ಪ್ರೇಯೋ ಮಾರ್ಗದಲ್ಲಿ ನಮ್ಗೆ ಇಂಥದ್ದು ಬೇಕು ಅಂದ್ರೆ ಅದಾದ ತಕ್ಷಣ ಸಿಕ್ಕ ತಕ್ಷಣ ಅದಷ್ಟೇ, ಅದೇನಿದ್ರು ಟೆಂಪರರಿ. ಆದ್ರೆ ಶ್ರೇಯೋ ಮಾರ್ಗದಲ್ಲಿ ನಾವು ಕೇಳ್ಕೊಡ್ತಕ್ಕಂಥದ್ದೇನು ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಪದವಿ. ಹಾಗಾಗಿ ಅದಕ್ಕೆ ಮೀರಿದ ಯಾವುದೂ ಇಲ್ಲ. ಹಾಗಾಗಿ ಇದು ಪರ್ಮನೆಂಟ್, ಇದು ಟೆಂಪರರಿ. ಈಗ ನಂಗೆ ಇಂಥದ್ದು ಬೇಕು. ಈಗ ಉದಾಹರಣೆಗೆ ಯಾರಿಗೊಬ್ಬರು ಮಗಳಿಗೆ ಮದುವೆ ಮಾಡ್ಬೇಕು, ಹೋಮನೋ ಹವನನೋ ಇತ್ಯಾದಿ ಮಾಡ್ತಾರೆ. ಹೋಮ ಆಗುತ್ತೆ, ಮದುವೆಗಳಾಗತ್ತೆ, ಆಯ್ತು, ಆ ಕೆಲಸ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ರಿಕ್ವೈರ್ಮೆಂಟ್. ಆದರೆ ಶ್ರೇಯೋ ಮಾರ್ಗದಲ್ಲಿ ಉಂಟಾಗ್ತಕ್ಕಂಥದ್ದಕ್ಕೆ ಮತ್ತೆ ಇನ್ನೊಂದು ರಿಕ್ವೈರ್ಮೆಂಟ್ ಇಲ್ಲ, ಒಂದೇ ಒಂದು ರಿಕ್ವೈರ್ಮೆಂಟ್, ದಟ್ ಇಸ್ ಮೋಕ್ಷ ಅಥವಾ ಮುಕ್ತಿ. ಹಾಗಾಗಿ ಇಲ್ಲಿ ಪ್ರೇಯೋ ಮಾರ್ಗ ಅಂತಂದ್ರೆ ತಾತ್ಕಾಲಿಕ ಸುಖ, ಶ್ರೇಯೋ ಮಾರ್ಗ ಅಂದ್ರೆ ಶಾಶ್ವತವಾಗಿರ್ತಕ್ಕಂತಹ ಸುಖ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತನಾಗಿರ್ತಕ್ಕಂಥವನು ಈ ಎರಡು ಮಾರ್ಗದಲ್ಲೂ ಹೋಗೋದಿಕ್ಕೆ ಆರಂಭ ಮಾಡಬೇಕು. ಒಂದೇ ಸರ್ತಿ ಆ ಮಾರ್ಗಕ್ಕೆ ಹೋಗೋದಿಕ್ಕೆ ಕಷ್ಟ. ಆದ್ರಿಂದ ಪ್ರಯತ್ನ ಪೂರ್ವಕವಾಗಿ ಇದನ್ನ ಆರಂಭ ಮಾಡಿ ಅದನ್ನ ಬೆಳೆಸ್ಕೊಂತ ಅಭ್ಯಾಸ ಮಾಡಿ 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 ಒಂದು ಸ್ಥಾನಕ್ಕೆ ತಲುಪಿದಾಗ, ಆತನ ಗುರಿ ಹೋಗೋದಿಕ್ಕೆ ಮಾರ್ಗ ಸಿಕ್ಕಿದಾಗ ಅವನಿಗೆ ಈ ಶ್ರೇಯೋ ಮಾರ್ಗದ ಕಡೆ ಅವನು ಹೋಗಿ ಅವನಿಗೆ ಏನು ಬೇಕೋ ಅದನ್ನ ಅವನು ಪಡ್ಕೊತಾನೆ. ಹಾಗಾಗಿ ಅದಕ್ಕೆ ಈಗ ದೇವಿ ಪ್ರೇಯೋ ಮಾರ್ಗದಲ್ಲಿ ಯಾರು ಪೂಜೆ ಮಾಡಿ ಯಜ್ಞ ಯಾಗಾದಿಗಳು ಇತ್ಯಾದಿ ಮಾಡ್ತಾರೋ ಅವ್ರಿಗೆ ಯಾವ ರೀತಿ ಅವ್ರು ಯಾವ ಮಾರ್ಗದಲ್ಲಿ ಅವರು ಕೋರ್ಕೊಂಡಿದ್ದಾರೋ ಆ ಮಾರ್ಗದಲ್ಲಿ ಅವಳು ಅನುಗ್ರಹಿಸ್ತಾಳೆ. ಪ್ರೇಯೋ ಮಾರ್ಗದಲ್ಲಿ ಅವಳು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇಯೋ ಮಾರ್ಗಕ್ಕೆ ಅವಳು ಏನ್ ಕೋರಿದಾರೋ ಅದನ್ನು ಕೊಡ್ತಾಳೆ. ಶ್ರೇಯೋ ಮಾರ್ಗದಲ್ಲಿ ಅವರು ಏನ್ ಕೇಳಿರ್ತಾರದು ಶ್ರೇಯೋ ಮಾರ್ಗದಲ್ಲಿ ಅವಳು ಅರ್ಥ ಹಾಕ್ತಾಳೆ. ಹಾಗಾಗಿ ಅವಳು ಸವ್ಯ ಅಪಸವ್ಯ ಮಾರ್ಗಸ್ಥ. ಇನ್ನು ಮುಂದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಉತ್ತಮರಾಗಿರ್ತಕ್ಕಂಥವರು ಎರಡು ಮಾರ್ಗದಲ್ಲಿ ಹೋಗ್ತಾರೆ. ಈ ಒಂದು ದೇವಯಾನ, ಇನ್ನೊಂದು ಪಿತೃಯಾನ ಅಂತ ಕರೀತಾರೆ. ಇಲ್ಲಿ ದೇವಯಾನ ಅಂದ್ರೆ ಉಪಾಸನೆಯ ರೂಪದಲ್ಲಿ ತಾದಾಪ್ಯವನ್ನು ಹೊಂದಿರತಕ್ಕಂತಹ ಮಹಾತ್ಮರು ಉಪಾಸನೆ ಮಾಡ್ತಾ 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 ತಾದಾಪ್ಯವನ್ನು ಹೊಂದಿಬಿಡ್ತಾರೆ. ಆ ತಾದಾಪ್ಯವನ್ನು ಹೊಂದಿರತಕ್ಕಂಥ ಮಹಾತ್ಮರು ಅರ್ಚರಾದಿ ಮಾರ್ಗದಲ್ಲಿ ಹೋಗಿ ಸೂರ್ಯ ಮಂಡಲವನ್ನ ಭೇದಿಸ್ಕೊಂತಾರಂತೆ. ಸೂರ್ಯ ಮಂಡಲವನ್ನ ಭೇದಿಸ್ಕೊಂಡು ದಿವ್ಯ ಲೋಕಕ್ಕೆ ಅವರು ಹೊರಟೋಗ್ತಾರೆ. ಉದಾಹರಣೆಗೆ ವೈಕುಂಠವನ್ನ ನಾರಾಯಣನನ್ನಾಗ ವೈಕುಂಠ, ಪರಮೇಶ್ವರನ ಅಂತಾರೆ, ಕೈಲಾಸ, ಹಾಗೆ ಜಗನ್ಮಾತೆಯನ್ನೇ ನೋಡಿದಾಗ ಅವ್ರೇನ್ ಮಾಡ್ತಾರೆ, ಈ
ಮಣಿಪುರಕ್ಕೆ ಹೋಗ್ತಾರೆ. ಹಾಗೆ ಅಲ್ಲಿ ಅವರು ಪರ್ಮನೆಂಟ್ ಆಗಿ ಅವರು ಇದ್ದು ಬಿಡ್ತಾರೆ. ಆದರೆ ಎರಡನೇ ಮಾರ್ಗ ಯಾವುದು ಅಂತಂದಾಗ, ಈ ದೇವಯಾನದಲ್ಲಿದ್ದಾಗ ಇನ್ನೊಂದು ಪಿತೃಯಾನ. ಈ ಪಿತೃಯಾನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಮಾಡದಿರ್ತಕ್ಕಂಥ ಸಜ್ಜನರು ಹೋಮ ಹವನಾದಿಗಳು ಯಜ್ಞ ಯಾಗಾದಿಗಳು ಇವೆಲ್ಲ ಮಾಡಿದಾಗ ಇದೆಲ್ಲ ಅದಕ್ಕೆ ಏನ್ ಕರೀತಾರೆ, ಧೂಮ್ರ ಮಾರ್ಗ ಅಂತ ಕರೀತಾರೆ. ಅಂದ್ರೆ ಪಿತೃಯಾನ. ಈ ಇದರಲ್ಲಿ ಇದ್ದವರು ಇಂದ್ರ ಮಾಡ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಇವ್ರು ಕೆಟ್ಟವರು ಅಂತಲ್ಲ, ಇವರು ಕೂಡ ಅತ್ಯಂತ ಶ್ರೇಷ್ಠರೇ. ಇವರುಗಳೇನ್ ಮಾಡ್ತಾರೆ, ಈ ಮಾರ್ಗದಲ್ಲಿ ಹೋಗೋದ್ರಿಂದ ಇಂದ್ರಲೋಕ ಚಂದ್ರಲೋಕ ಇತ್ಯಾದಿ ಲೋಕಗಳಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಸುಖವನ್ನು ಅನುಭವಿಸಿ ಆ ಪುಣ್ಯ ಇದಾದ್ಮೇಲೆ ಮತ್ತೆ ಅವರು ಭೂಮಿಗೆ ಬಂದು ಜನ್ಮ ತಳಿತಾರೆ. ಹಾಗಾಗಿ ಆ ಯಾರು ಯಾವ್ಯಾವ ಮಾರ್ಗವನ್ನು ಹೊಂದುತ್ತಾರೋ ಅವರು ಆ ಮಾರ್ಗದಲ್ಲಿ ಹೋಗಿ ಅವರು ಮುಕ್ತಿಯನ್ನ ಪಡಿತಾರೆ. ಮುಂದಿನ ನಾಮ ಸರ್ವಾಪದ್ವಿ ನಿವಾರಿಣಿ. ನೋಡಿ, ಆಪತ್ತುಗಳನ್ನ ಸರ್ವ ಆಪತ್ತುಗಳನ್ನು ಕೂಡ ನಿವಾರಿಸ್ತಕ್ಕಂತಹ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ. ನೋಡಿ, ಆಪದಿ ಕಿಂಕರಣೀಯಂ ಸ್ಮರಣೀಯಂ ಚರಣಯುಗಳಾಂ ಅಂಬಾಯಾಹ ಅಂತಾರೆ. ಮನುಷ್ಯನಿಗೆ ಆಪತ್ತು ಬಂದಾಗ ಏನ್ ಮಾಡಬೇಕು ಅಂತಂದಾಗ ಜಗನ್ಮಾತೆಯ ಒಂದು ನಾಮವನ್ನ, ಜಗನ್ಮಾತೆಯನ್ನ ಅವಲಂಬಿಸಬೇಕು, ಅವಳನ್ನ ಆರಾಧಿಸಬೇಕು, ಅವಳನ್ನ ನಂಬಬೇಕು. ನಮಗೆ ನಮ್ಮ ಈ ಆಪತ್ತಿನಿಂದ ಅವಳು ಕಾಪಾಡ್ತಾಳೆ ಅನ್ನೋ ವಿಚಾರವನ್ನ ನಾವು ಸಂಪೂರ್ಣವಾಗಿ ನಂಬಬೇಕು. ಅದೇ ಮುಖ್ಯವಾಗಿ ತತ್ಸ್ಮರಣಂ ಕಿಂ ಕುರುತೆ ಬ್ರಹ್ಮಾದೀನಾಮಪಿ ಚ ಕಿಂ ಕುರುತೆ ಅಂತ. ನೋಡಿ, ಕಿಂಕರಿ ಕುರುತೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಸ್ಮರಣೆಯನ್ನ ಮಾಡಿದಾಗ ಏನ್ ಲಾಭ, ಏನ್ ಫಲ ಸಿಗುತ್ತೆ ಅಂತಂದಾಗ, ಬ್ರಹ್ಮಾದಿ ದೇವತೆಗಳನ್ನೂ ಕೂಡ ಸೇವೆ ಮಾಡ್ತಕ್ಕಂತಹ, ಸತ್ಕರಿಸ್ತಕ್ಕಂತಹ, ಸ್ಮರಿಸ್ತಕ್ಕಂತಹ ಆ ಕಿಂಕರನಾಗಿ ಅವರು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಉನ್ನತ ಸ್ಥಾನದಲ್ಲಿ ಅವಳು ಕರ್ಕೊಂಡೋಗಿ ಬಿಡ್ತಾಳಂತೆ. ಇಲ್ಲಿ ವರಾಹ ಪುರಾಣದಲ್ಲಿ ಬ್ರಹ್ಮಾದಿಗಳು ಮಾಡಿದ ಸ್ತೋತ್ರದಲ್ಲಿ ಏನು ಹೇಳ್ತಾರೆ ಇದ್ರ ವಿಚಾರವಾಗಿ ಅಂತಂದ್ರೆ, ಶರಣಂ ತ್ವಾಂ ಪ್ರಪದ್ಯಂತೆ ಏ ದೇವಿ ಪರಮೇಶ್ವರಿ ನ ತೇಷಾ ಮಾಪದಃ ಕಶ್ಚಿತ್ ಜಾಯಂತೆ ಕ್ವಾಪಿ ಸಂಕಟೆ ಅನ್ನೋ ಮಾತನ್ನ ಹೇಳ್ತಾರೆ. ಅಮ್ಮ ಜಗನ್ಮಾತೆ, ಯಾರು ನಿನ್ನನ್ನ ಶರಣು ಬಂದಿರ್ತಾರೋ, ಆಶ್ರಯಿಸಿರ್ತಾರೋ, ಅವರಿಗೆ ಎಂತಹ ಸಂದರ್ಭದಲ್ಲೂ ಕೂಡ ಯಾವ ತರದ ಯಾವ ರೀತಿಯಾಗಿರ್ತಕ್ಕಂತಹ ಆಪತ್ತುಗಳು ಕೂಡ ಒದಗೋದಿಲ್ಲ, ಆಪತ್ತುಗಳು ಬರೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಸ್ವಸ್ಥ. ನೋಡಿ, ಯಾವುದೇ ಬಾಧೆಗಳು ಇಲ್ಲದೆ ಇರತಕ್ಕಂತಹ ಸ್ಥಿತಿನೇ ಸ್ವಸ್ಥ. ಏನಪ್ಪ ಸ್ವಸ್ಥವಾಗಿದೆಯಾ ಅಂತ ಕೇಳ್ತೀವಿ ನಾವು ಮಾತಾಡುವಾಗ. ಸ್ವಸ್ಥ ಅಂತಂದ್ರೆ ಯಾವುದೇ ಬಾಧೆಗಳು ಇಲ್ಲದೆ ಇರತಕ್ಕಂತಹ ಸ್ಥಿತಿ. ನಮಗೆ ಯಾವುದೇ ಬಾಧೆಗಳು ಇಲ್ಲದೇ ಇದ್ದಾಗ ಏನಾಗಿರ್ತೀವಿ, ಅವಾಗ ನಮಗೆ ನಾವೇ ಆಗಿರ್ತೀವಿ. ಈಗ ನಮ್ಗೇನು ತೊಂದರೆ ಇಲ್ಲ, ಅವಾಗ ನಾವು ಯಾರು ಮಾತಾಡಿಸಿದಾಗ ನಗ್ನಗ್ತಾ ಮಾತಾಡ್ತೀವಿ, ಆರೋಗ್ಯವಾಗಿ ಚೆನ್ನಾಗಿದ್ದೀವಿ ಅನ್ನುವಾಗ. ಅದೇ ನಮ್ಗೆ ಏನಾದ್ರು ಸ್ವಲ್ಪ ಆಪತ್ತು ಬಂತೋ ಅಥವಾ ಆರೋಗ್ಯದಲ್ಲಿ ಸರಿ ಇಲ್ವೋ, ಮನಸ್ಸು ಚೆನ್ನಾಗಿಲ್ವೋ, ಇನ್ನೊಂದು ಮತ್ತೊಂದು ಆದಾಗ ನಮ್ಮ ಸ್ವಾಸ್ಥ್ಯ ಚೆನ್ನಾಗಿಲ್ಲ, ಆಗ ನಾವು ಆಗಿರೋದಿಲ್ಲ. ಅವಾಗ ಯಾರೋ ತುಂಬಾ ಮನಸ್ಸಿಗೆ ನೊಂದವ್ರಿಗೆ ಏನೋ ಒಂದು ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ಮಾತಾಡಿದಾಗ ಅಥವಾ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ನಡ್ಕೊಂಡಾಗ ಅವ್ರಿಗೆ ಹೇಗೆ ಕೋಪ ಬರುತ್ತೆ, ಮನಸ್ಸು ಸ್ವಾಸ್ಥ್ಯ ಇರೋದಿಲ್ಲ. ಹಾಗಾಗಿ ಇಲ್ಲಿ ಆದಿ ವ್ಯಾಧಿಗಳು ಇಲ್ಲದೆ ಇರತಕ್ಕಂಥ ಸ್ಥಿತಿನೇ ಸ್ವಾಸ್ಥ್ಯ. ಆದಿ ವ್ಯಾಧಿಗಳು ನಾವು ಇದ್ರ ಬಗ್ಗೆ ಹೇಳಿದ್ವಿ. ಒಂದು ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ನೊಂದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಯಾವುದು ಆದಿ ವ್ಯಾಧಿಗಳು ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಯಾವುದು ಅಂದ್ರೆ ಸ್ವಸ್ಥ. ಮುಂದಿನ ನಾಮ ಸ್ವಭಾವ ಮಧುರ. ನೋಡಿ, ಸ್ವಾಭಾವಿಕವಾಗಿ ಅವಳು ಮಧುರಳಾಗಿರ್ತಾಳಂತೆ. ಯಾವುದೇ, ಈಗ ಉದಾಹರಣೆಗೆ ಮಧುರ ಅಂತಂದಾಗ ಸಿಹಿ, ಸಂತೋಷ, ಆನಂದ ಅಂತ. ಜಗನ್ಮಾತೆ ಅತ್ಯಂತ ಮಧುರವಾಗಿ ಸ್ವಾಭಾವಿಕವಾಗಿ ಇರ್ತಾಳೆ. ಅವಳಿಗೆ ಹೊಸದಾಗಿ ಯಾವುದೋ ಒಂದು ರೀತಿಯಲ್ಲಿ ಅವಳಿಗೆ ಹೇಳಿ ಅವಳ ಮನಸ್ಸನ್ನ ಮಧುರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಮ್ಗೆ ಯಾವುದೋ ಒಂದು ಪದಾರ್ಥವನ್ನ ನಮ್ಮ ಕೈ ಕೊಡ್ತಾರೆ, ಕೊಟ್ಟಾಗ ಅದರಲ್ಲಿ ಯಾವುದೋ ಒಂದು ಕಡಿಮೆ ಇರುತ್ತೆ, ಸಕ್ಕರೆ ಕಡಿಮೆ ಇದೆ ಅಥವಾ ಇದು
ಬೆಲ್ಲ ಕಡಿಮೆ ಇದೆ ಅಂತಾನೋ, ಅಥವಾ ಜೇನುತುಪ್ಪ ಹಾಕೋ ಪದಾರ್ಥ ಅಂದ್ರೆ ಜೇನುತುಪ್ಪ ಕಡಿಮೆ ಇದೆ ಅಂತಾನೋ, ಸ್ವಲ್ಪ ಇನ್ನೊಂಚೂರು ಹಾಕು ಅಂತ ಹೇಳ್ಬೋದು. ಆದರೆ ಅದಕ್ಕೆ ಬರೆಸ್ಕೊಂಡಾಗ ಅದು ರುಚಿ ಹೆಚ್ಚುತ್ತೆ, ಅದು ಸ್ವೀಕಾರ ಆಗತ್ತೆ. ಆದರೆ ಜೇನುತುಪ್ಪ ಅಂತಂದ್ರೆ ಅದಕ್ಕೆ ಈ ಜೇನುತುಪ್ಪಕ್ಕೆ ಇನ್ನೊಂಚೂರು ಸಕ್ಕರೆನೋ ಇನ್ನೊಂಚೂರು ಹಾಕೋ, ಜೇನುತುಪ್ಪದ ಸಿಹಿ ಸಾಲದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ಜೇನುತುಪ್ಪ ಸ್ವಭಾವತಃ ಸಿಹಿಯನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಅಡಿಷನಲ್ ಆಗಿ ಅಧಿಕವಾಗಿ ಇನ್ನೊಂದು ಸೇರಿಸಿ ಅದಕ್ಕೆ ಮತ್ತಷ್ಟು ಸಿಹಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಜಗನ್ಮಾತೆ ಸ್ವಭಾವತಃ ಅವಳು ಮಧುರಳು ಅನ್ನೋ ಮಾತನ್ನ, ಈ ಜಗನ್ಮಾತೆ ಯಾತಕ್ಕೋಸ್ಕರ ಅವಳು ಸ್ವಭಾವತಃ ಮಧುರಳು ಅನ್ನೋದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಯಾತಕ್ಕೋಸ್ಕರವಾಗಿ ಅಂದ್ರೆ ಇಲ್ಲಿ ಯಾವ ರೀತಿಗಳಿಗೆ ಇರ್ತಕ್ಕಂತಹ ಮಾಧುರ್ಯಗಳು ಆ ಜಗನ್ಮಾತೆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು, ತಾಯಿಯ ನಾಮ ಮಧುರ. ತಾಯಿಯ ಯಾವುದೇ ನಾಮವನ್ನು ತಗೊಂಡಾಗ ಅತ್ಯಂತ ಮಧುರವಾಗಿದೆ. ಆಮೇಲೆ ಆ ತಾಯಿಯ ರೂಪವನ್ನ ನಾವು ಗಮನಿಸಿದಾಗ ಅದು ಕೂಡ ಅತ್ಯಂತ ರಮಣೀಯ, ಅದು ಕೂಡ ಮಧುರವಾಗಿದೆ. ಆ ತಾಯಿಯ ಲೀಲೆಗಳು ಹೇಳ್ತಾ ಇದ್ದಾರೆ, ಅದು ಕೂಡ ಮಧುರವಾಗಿರ್ತಕ್ಕಂತಹ ಒಂದು ಲೀಲೆಗಳು. ಆಮೇಲೆ ಆ ತಾಯಿಯ ಕಾರುಣ್ಯ, ಅವಳು ನಮಗೆ ತೋರಿಸ್ತಕ್ಕಂಥ ಪ್ರೀತಿ, ಅನುರಾಗ ಎಷ್ಟು ಮಧುರ. ಹಾಗಾಗಿ ಅವಳು ಕಾರುಣ್ಯ ಮಧುರ. ಆಮೇಲೆ ತತ್ವ ಮಧುರ. ಜಗನ್ಮಾತೆಯ ತತ್ವವನ್ನು ನಾವು ಹೇಳ್ತಾ ಇದ್ದಾಗ ಅದು ಕೂಡ ಆನಂದವಾಗಿ ಅನುಭವಿಸ್ತಕ್ಕಂತಹ ಒಂದು ಅತ್ಯಂತ ಮಾಧುರ್ಯ. ಹಾಗಾಗಿ ತತ್ವ ಮಾಧುರ್ಯ ಇಂಥದ್ದೆಲ್ಲ ಅನೇಕ ಇದೆ. ಅವೆಲ್ಲವನ್ನು ಒಟ್ಟಾಗಿ ಸೇರಿಸಿದಾಗ ಏನಾಗತ್ತೆ, ಆ ಜಗನ್ಮಾತೆ ಸ್ವಭಾವ ಮಧುರ. ಮುಂದಿನ ನಾಮ ಧೀರ. ನೋಡಿ, ನಾವೀಗಾಗಲೇ ಧೀರ ಅನ್ನೋದಕ್ಕೆ ಅನೇಕ ಸರ್ತಿ ಹೇಳಿದೀವಿ. ಧೀರ ಅಂದ್ರೆ ಶತ್ರುಗಳನ್ನ ಸೆದೆ ಬಡಿತಕ್ಕಂಥವನು, ಅಥವಾ ಶತ್ರುಗಳನ್ನ ಅವನು ಇದು ಮಾಡ್ತಕ್ಕಂಥವನು, ಗೆಲ್ತಕ್ಕಂಥವನು, ಅದು ಒಂದು ಮಾರ್ಗ. ಆದ್ರೆ ಧೀರ ಅಂತಂದ್ರೆ ಜಗನ್ಮಾತೆಯಲ್ಲಿ ಅವನ ಹತ್ರ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ. ಯಾರು ಜ್ಞಾನಿಗಳಾಗಿರ್ತಾರೋ ಅವರು ಧೀರ. ಧೀರ ಪಂಡಿತ ಅನ್ನುವಂತಹ ಒಂದು ವಿವರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಜಗನ್ಮಾತೆ ದೇವಿ ಪಂಡಿತಳಾಗಿರೋದ್ರಿಂದ, ಜ್ಞಾನಿಯಾಗಿರೋದ್ರಿಂದ ಅವಳು ಧೀರ. ಅವಳೇ ಜ್ಞಾನಿ, ಅವಳೇ ಜ್ಞಾನ, ಎಲ್ಲವೂ ಕೂಡ ಅವಳೇ. ದೇವಿ ಧೈರ್ಯವತಿ. ನಮಗೆ ಈಗಾಗಲೇ ಹೊತ್ತು ಎಷ್ಟು ಸಾರ್ತಿ ಅವಳು ಎಷ್ಟು ರಾಕ್ಷಸನ್ನ ಸಂಹಾರ ಮಾಡಿದಾಗ ಎಂತೆಂಥ ಸಂದರ್ಭದಲ್ಲಿ ಅವಳು ಹೆದರದೆ ಧೈರ್ಯವಾಗಿ ಆ ಒಂದು ಸವಾಲನ್ನು ಸ್ವೀಕರಿಸಿ ಗೆದ್ದಿರ್ತಕ್ಕಂಥದ್ದು. ಆಮೇಲೆ ಜಗನ್ಮಾತೆಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಭಿನ್ನ ಭಾವಗಳಿರೋದಿಲ್ಲ. ಅವಳಿಗೆ ಸುಖ ಬರಲಿ ದುಃಖ ಬರುತ್ತೆ, ಆ ಥರದ್ದು ಯಾವುದೇ ವಿಧವಾಗಿರ್ತಕ್ಕಂಥ ವಿಕಾರಗಳಿಲ್ಲ. ಆ ವಿಕಾರಗಳಿರೋದೆಲ್ಲ ಈ ಉಪಾಧಿಗಳಿಗೆ. ಹಾಗಾಗಿ ಯಾವುದೇ ವಿಧವಾಗಿರ್ತಕ್ಕಂತಹ ಉಪಾಧಿಗಳಿಲ್ಲವೋ ಅಂತಾದ್ರಿಂದ ಅವಳು ಧೀರ ಅಂತ. ಇದನ್ನೇ ಗೀತೆನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಮ ದುಃಖ ಸುಖಂ ಧೀರಂ ಸೋಮೃತಂ ತತ್ವಾಯ ಕಲ್ಪತೆ ಅಂತ ಹೇಳಿ ಇದನ್ನ ಗೀತೆನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಮರ್ಥಿಸ್ತಾನಂತೆ. ಮುಂದಿನ ನಾಮ ಧೀರ ಸಮರ್ಚಿತ. ಇಲ್ಲಿ ಯಾವ ಧೀರರು ಅಂತ ಹೇಳಿದ್ವೋ, ಜ್ಞಾನಿಗಳು ಅಂತ ಹೇಳಿದ್ವೋ, ಅವರು ಸರಿಯಾದ ಕ್ರಮದಲ್ಲಿ ಅವಳನ್ನ ಆರಾಧಿಸ್ತಾರಂತೆ. ಆ ಧೀರರಿಂದ ಮಾತ್ರ ಸರಿಯಾದ ಆರಾಧನೆಯನ್ನು ಹೊಂದತಕ್ಕಂತಹ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ. ಧೀರರು ಅಥವಾ ಧೀರರ ಅಲ್ಲದೇ ಇರತಕ್ಕಂಥವರು ಇಬ್ಬರಿಂದಲೂ ಕೂಡ ಅವಳು ಆರಾಧಿಸಲ್ಪಡ್ತಾಳೆ. ನೀವು ಇವ್ರು ಧೀರರಪ್ಪ, ಇವರಿಂದ ಮಾತ್ರ ನಾನು ಆರಾಧಿಸ್ಕೋತೀನಿ, ನೀವು ಧೀರರಲ್ಲ, ನಿಮ್ಮ ಹತ್ರ ಆರಾಧಿಸ್ಕೊಳ್ಳಲ್ಲ ಅಂತ ಅವಳು ಯಾವುದೇ ಭೇದವನ್ನ ಮಾಡೋದಿಲ್ಲ. ಇಬ್ಬರಿಂದಲೂ ಕೂಡ ಅವಳು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಆದರೆ ಧೀರರಿಗೆ ತಾಯಿ ತನ್ನ ಧೀರತ್ವ ಕಡೆ ಹೋಗಿ, ಈಗ ಅಧೀರರು ಯಾರೋ ಧೀರರಲ್ಲವೋ ಅವರು ದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಧೀರತ್ವದ ಕಡೆಗೆ ಹೋಗತಕ್ಕಂತಹ ಜ್ಞಾನವನ್ನ ಪಡಿತಕ್ಕಂತಹ ಜ್ಞಾನಿಗಳಾಗ್ತಕ್ಕಂತಹ ಒಂದು ಮಾರ್ಗ ಯಾವುದು, ಅದನ್ನ ಅವಳು ತೋರಿಸಿ ಅವ್ರಿಗೆ ಉದ್ಧಾರ ಮಾಡ್ತಾಳೆ ಅನ್ನೋ ಮಾತನ್ನ. ಮುಂದಿನ ನಾಮ ಚೈತನ್ಯಾರ್ಘ್ಯ ಸಮಾರಾಧ್ಯ. ನೋಡಿ, ಜ್ಞಾನ ಅಂತಕ್ಕಂತಹ ಅರ್ಘ್ಯ ಜಗನ್ಮಾತೆಗೆ ತುಂಬಾ ಇಷ್ಟ ಅಂತೆ. ಇದು ತಾಯಿಯನ್ನ ಅರಿಯೋದು. ಆಮೇಲೆ ಚೈತನ್ಯಕ್ಕಿಂತ ತಾಯಿ ಅಭಿನ್ನ ಅನ್ನುವಂತಹ ಒಂದು ಜ್ಞಾನವನ್ನ ನಮಗೆ ಬಂದ್ರೆ ಅದೇ ಚೈತನ್ಯಾರ್ಘ ಅಂತ ಕರೀತಾರೆ. ಮುಂದಿನ ನಾಮ ಚೈತನ್ಯ ಕುಸುಮ ಪ್ರಿಯ. ಇದು ಚೈತನ್ಯ ಕುಸುಮ ಅಂತಂದ್ರೆ
ತಿಳಿದು ಯಾವುದೇ ವಿಚಾರವನ್ನ ಆ ತಾಯಿ ವಿಚಾರವನ್ನ ತಿಳಿದು ಮಾಡ್ತಕ್ಕಂಥದ್ದು ಅದು. ಎರಡನೇದು, ಮಾಡ್ತಕ್ಕಂಥ ಪೂಜೆ ಯಾವ ತರ ಇರಬೇಕು, ಆಸಕ್ತಿಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಅಂತಹ ಚೈತನ್ಯವನ್ನು ಹೊಂದಿರತಕ್ಕಂಥ ಆ ಜಗನ್ಮಾತೆ ಆ ರೀತಿಯಾಗಿರ್ತಕ್ಕಂಥ ಪೂಜೆ ಮನಸ್ಸಿನಲ್ಲಿ ಅತ್ಯಂತ ಪ್ರೀತಿ, ವಿಶ್ವಾಸ, ಭಕ್ತಿಯಿಂದ ಪೂಜೆ ಮಾಡಿದಾಗ ಅದು ಅವಳಿಗೆ ಸಲ್ಲತೆ. ಅಂತಹ ಮನಸ್ಸಿನಂತಹ ಪೂಜೆಯನ್ನ ಮನಸ್ಸು ಅಂತಕ್ಕಂಥ ಹೂವಿನಿಂದ ಪೂಜೆ ಮಾಡಿದಾಗ ಅವಳು ಚೈತನ್ಯ ಅಂತಹ ಹೂವನ್ನು ಅವಳು ಇಷ್ಟಪಡ್ತಾಳೆ. ಮನಸ್ಸು ಶುದ್ಧವಾಗಿರ್ತಕ್ಕಂಥ ಯಾವುದೇ ಕಲ್ಮಶ ಇಲ್ಲದೆ ಇರ್ತಕ್ಕಂಥ ಮನಸ್ಸೇ ಹೂವು. ಅಂತಹ ಮನಸ್ಸಿಂದ ಪೂಜೆ ಮಾಡಿದಾಗ ಅವಳು ಚೈತನ್ಯ ಕುಸುಮ ಪ್ರಿಯ. ಅಂತಹ 8 ಕುಸುಮಗಳನ್ನ ಇಲ್ಲಿ ಹೇಳ್ತಾರೆ. ಯಾವ್ದಪ್ಪ ಅಂದ್ರೆ, ಅಹಿಂಸಾ ಪ್ರಥಮಂ ಪುಷ್ಪಂ, ಇಂದ್ರಿಯಾಣಾಂಚ ನಿಗ್ರಹ, ಶಾಂತಿ ಪುಷ್ಪಂ, ದಯಾ ಪುಷ್ಪಂ, ಜ್ಞಾನ ಪುಷ್ಪಂ, ಪರಮಂ ಮತಂ, ತಪ ಪುಷ್ಪಂ, ಸತ್ಯ ಪುಷ್ಪಂ, ಭಾವ ಪುಷ್ಪಂ, ಮತಾಷ್ಟಮಂ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದು ಯಾವುದು, ಅಹಿಂಸೆಯ ಪುಷ್ಪ, ಅಹಿಂಸೆಯನ್ನ ಪಾಲನೆ ಮಾಡ್ತಕ್ಕಂಥದ್ದು. ಇಂದ್ರಿಯ ನಿಗ್ರಹ ಪುಷ್ಪಂ, ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಕ್ಕಂತಹ ಪುಷ್ಪ. ಮೂರನೇದು ಶಾಂತಿ ಪುಷ್ಪ. ಆಮೇಲೆ ದಯಾ ಪುಷ್ಪ, ಎಲ್ರ ಕಂಡ್ರು ನಾವು ದಯೆ ದಾಕ್ಷಿಣ್ಯವನ್ನು ತೋರಿಸ್ತಕ್ಕಂಥದ್ದು. ಜ್ಞಾನ ಪುಷ್ಪ, ದೇವಿಯ ಬಗ್ಗೆ ಜ್ಞಾನ ತಿಳುವಳಿಕೆಯನ್ನು ಹೊಂದತಕ್ಕಂಥದ್ದು. ತಪ ಪುಷ್ಪ, ತಪಸ್ಸನ್ನ ಮಾಡ್ತಕ್ಕಂಥದ್ದು, ಆರಾಧನೆ ಮಾಡ್ತಕ್ಕಂತಹ ಪುಷ್ಪ. ಸತ್ಯ ಪುಷ್ಪ, ಸತ್ಯಸಂಧರಾಗಿರ್ತಕ್ಕಂಥದ್ದು, ಅಸತ್ಯವನ್ನ ನುಡಿದೇ ಇರ್ತಕ್ಕಂತಹ ಒಂದು. ಭಾವ ಪುಷ್ಪ, ಒಳ್ಳೆ ಭಾವನೆಯನ್ನು ಹೊಂದಿರತಕ್ಕಂಥದ್ದು. ಹೀಗೆ 8 ಪುಷ್ಪಗಳನ್ನ ಅವರು ಹೊಂದಿದಾರಂತೆ. ಹಾಗಾಗಿ ಇಲ್ಲಿ ಪುಷ್ಪ ಅಂತಂದ್ರೆ ನಾವು ಈಗಾಗಲೇ ಹೇಳಿದ್ವಿ, ವಿಕಸನ ಹೊಂದತಕ್ಕಂಥದ್ದು. ಜ್ಞಾನ ಅಂದಾಗ ಜ್ಞಾನ ವಿಕಸನ ಹೊಂದತಕ್ಕಂಥದ್ದು. ಇಂದ್ರಿಯ ಅಂದ್ರೆ ಇಂದ್ರಿಯ ವಿಕಸನ ಹೊಂದತಕ್ಕಂಥದ್ದು. ಹಾಗಾಗಿ ಪುಷ್ಪ ಅಂದ್ರೆ ಈ 8 ತರ ಪುಷ್ಪಗಳು ಅವಳು ಇಷ್ಟಪಡ್ತಾಳಂತೆ. ಆದ್ರಿಂದ ಇಂತಹ ಪುಷ್ಪಗಳಿಂದ ಅರ್ಚನೆ ಮಾಡ್ತಕ್ಕಂಥವ್ರಿಗೆ ಅಭೀಷ್ಟವನ್ನು ಕೊಡ್ತಾಳೆ. ಹಾಗಾಗಿ ಅವಳು ಚೈತನ್ಯ ಕುಸುಮ ಪ್ರಿಯ. ನಾವು ಇವತ್ತಿನ ಈ ಭಾಗವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ನಾಮ ಸಧೋತಿತ. ಇದನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.